ನ್ಯಾಚುರಲ್ ಆಗಿ ಆರೋಗ್ಯ ಹೀಲ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿರುವಂತ ಫಸ್ಟ್ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ. ಆ ವೈದ್ಯೋ ನಾರಾಯಣ ಟೈಟಲ್ ಸೂಟ್ ಆಗೋದು ನಮ್ಮ ಡಾಕ್ಟರ್ ಸಾಗರ್ ಜೋಶಿಗೆ ಅಂತ ಹೇಳೋದಿಕ್ಕೆ ತುಂಬಾ ಇಷ್ಟ ಆಗತ್ತೆ ಸರ್. ಯಾಕೆಂದ್ರೆ ಮನುಷ್ಯ ಪಂಚಭೂತಗಳಿಂದನೇ ಕನ್ಸ್ಟ್ರಕ್ಟ್ ಆಗಿರೋದು, ರೀಕನೆಕ್ಟ್ ಮಾಡಿರೋಂತ ನಮ್ಮ ಡಾಕ್ಟರ್ ಸಾಗರ್ ಜೋಶಿಗೆ ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ಇದು ನಮ್ಮ ಸುತ್ತಮುತ್ತಲು ಎಷ್ಟೋ ಕಾಯಿಲೆಗಳನ್ನ ನೋಡ್ತೀವಿ. ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿನೇ ನಾನು ಜೂನ್ ತಿಂಗಳಲ್ಲಿ ಈ ಪ್ರಾಡಕ್ಟ್ ಅನ್ನ ನಾವು ಬೈ ಮಾಡಿದ್ವಿ, ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನ. ಆಗ ನಂಗೆ ಫಸ್ಟ್ ಬಂದಿದ್ದೆ ಇದರಲ್ಲಿ ಚೆನ್ನಾಗಿ ನಿದ್ದೆ. ಆಮೇಲೆ ನಮ್ಮ ತಾಯಿ ಕೊಡ್ಸಿದ್ವಿ. ನಮ್ಮ ತಾಯಿಗೆ ಶುಗರ್ ಲೆವೆಲ್ ಯಾವಾಗ್ಲೂ ಜಾಸ್ತಿ ಇರೋದು. ಇವಾಗ ಶುಗರ್ ಟ್ಯಾಬ್ಲೆಟ್ ಅನ್ನ ಕಂಪ್ಲೀಟ್ ಬಿಟ್ಬಿಟ್ಟಿದ್ದಾರೆ. ನಮ್ಮ ತಂದೆ BP ಇದ್ದು ಅವರು ಕೂಡ BP ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದಾರೆ. ನಮ್ಮ ತಾಯಿಗೆ ಒಂದು 5-6 ಇಯರ್ಸ್ ಹಿಂದೆ ಮಂಡಿ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಪ್ರತಿ ಸಲ ನೆನ್ಸ್ಕೊಂಡಾಗೆಲ್ಲ ಬೇಸರ ಆಗೋದು. ಮಂಡಿ ಆಪರೇಷನ್ ಯಾಕಂದ್ರೆ ನ್ಯಾಚುರಲ್ ಆಗಿ ಹಿಂದೆ ನ್ಯಾಚುರಲ್ ಆಗಿ ಮನುಷ್ಯ ಅಷ್ಟೊಂದು ಬದುಕ್ತಾ ಇದ್ದ 100-150 ವರ್ಷ, ಯಾವ ಔಷಧಿನೂ ಇಲ್ದಂಗೆ. ಇವಾಗ ಏನಿದು ಆಪರೇಷನ್ ಎಲ್ಲ ಈ ತರ ಮಂಡಿ ಆಪರೇಷನ್ ಮಾಡಿಸ್ಬೇಕಲ್ಲ ಅಂತ ಬೇಸರಾಗಿ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದಿದ್ವಿ, ಆಯುರ್ವೇದಿಕ್ ಏನೋ ಔಷಧಿ ಕೊಡ್ತಾ. ಆದ್ರೆ ಅನಿವಾರ್ಯವಾಗಿ ಈ ವರ್ಷ ನಮ್ಗೆ ಮಾಡಿಸ್ಲೇಬೇಕು ಅನ್ನೋದು ಒಂದು ಥಾಟ್ ಬಂದ್ಮೇಲೆ ನಮ್ಮ ಮನೆಗೆ ಒಂದು ಸಂಜೀವಿನಿ ಬಂದಿತ್ತು ಈ ಬಯೋಟೋರಿಯಂ ಮೂಲಕ, ಈ ಬಯೋಮ್ಯಾಗ್ನೆಟಿಕ್ ಅನ್ನೋದು ತುಂಬಾ ಸಂತೋಷ ಆಯ್ತು. ಇವಾಗ ಮಂಡಿ ಆಪರೇಷನ್ ಮಾಡಿಸೋದು ಕೂಡ ಕ್ಯಾನ್ಸಲ್ ಮಾಡಿಸಿದ್ವಿ. ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಯ್ತು. ಇವಾಗ ವಾಕೆ ಹೋಗ್ತಾ ಇರ್ಲಿಲ್ಲ ಅವ್ರು ಒಂದು 5 ಇಯರ್ಸ್ ಇಂದ. ಇವಾಗ ನಮ್ಮ ಊರಲ್ಲಿ 2-3 ಕಿಲೋಮೀಟರ್ಸ್ ವಾಕ್ ಹೋಗಿ ಬರ್ತಾರೆ. ಅದನ್ನ ನೋಡಿ ಎಷ್ಟೋ ಜನ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ದಾರೆ. ಸರ್ ಇದನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ, ಇಷ್ಟ ಆಲ್ಮೋಸ್ಟ್ ಇದರಲ್ಲಿ 500+ ಮೆಂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರಿಗೂ ನಾವು ಒಂದ್ ಫಂಕ್ಷನ್ ಅಂತ ಕರೆದ್ರೆ ಒಂದ್ 500,000ದಿಂದ 5,000 ಜನದವರೆಗೂ ಕರೆಸ್ತೀವಿ. ನಾವು ಒಬ್ರೊಬ್ರು ಒಂದೊಂದು 10% ನಮ್ಮ ರಿಲೇಟಿವ್ಸ್ ನಾವು ಕೊಡಿಸ್ತಾ ಹೋದ್ರು ಕೂಡ ಆಲ್ಮೋಸ್ಟ್ ಈಗ ನಾವು ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರು ಮನೆಗೂ ಇದನ್ನ ತಲುಪಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.